ಕಬ್ಬಿನ ಗದ್ದೆಯಲ್ಲಿ ತಾಯಿ ಮಕ್ಕಳು ಬೇರೆ ಆಗಿದ್ರು. ಕಬ್ಬಿನ ಗದ್ದೆಯಲ್ಲಿ 3 ಮಕ್ಕಳನ್ನ ಬಿಟ್ಟು ಆಹಾರ ತರಲು ಹೊರಗೆ ಹೋಗಿದ್ದಾಗ ಕಬ್ಬು ಕಟಾವ್ ಮಾಡುವ ಜನರು ಬಂದ್ಬಿಟ್ಟಿದ್ರು. ಜನರು ಬಂದಿದ್ರಿಂದ ಗಾಬರಿಗೊಂಡಿದ್ದ ತಾಯಿ ಮರಿಗಳನ್ನ ಅಲ್ಲೇ ಬಿಟ್ಟು ನಾಪತ್ತೆ ಆಗಿತ್ತು. ಆದ್ರೂ ಧೈರ್ಯ ಮಾಡಿ ರಾತ್ರೋರಾತ್ರಿ ಎಂಟ್ರಿ ಕೊಟ್ಟ ತಾಯಿ ಮಕ್ಕಳನ್ನ ಎತ್ಕೊಂಡು ಹೋಗಿದ್ದಾಳೆ. ಕಬ್ಬಿನ ಗದ್ದೆಯಲ್ಲಿದ್ದ ಚಿರತೆ ಮರಿಗಳ ರಕ್ಷಣೆ. ಅರಣ್ಯ ಅಧಿಕಾರಿಗಳ ಕೆಲಸಕ್ಕೆ ಜನರ ಶ್ಲಾಘನೆ. ನಾವು ನಮ್ಮ ಅಮ್ಮನ ಜೊತೆಗೆ ಕಬ್ಬಿನ ಗದ್ದೆಯಲ್ಲಿ ಇದ್ವು. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಬೇಡಿಗನಹಳ್ಳಿ ಗ್ರಾಮದ ರೈತ ಚಲುವೇಗೌಡ್ರ ಕಬ್ಬಿನ ಗದ್ದೆಯಲ್ಲಿ ನಮ್ಮ ಸಂತೋಷಕ್ಕೆ ಪಾರನೇ ಇರಲಿಲ್ಲ. ಅಮ್ಮ ಸ್ವಲ್ಪ ದಿನ ಹಾಲು ಕುಡಿಸಿಕೊಂಡು ಇಲ್ಲೇ ಇದ್ಲು. ಆದರೆ ನಾವೆಲ್ಲ ಸ್ವಲ್ಪ ದೊಡ್ಡೋರಾಗ್ತಾ ಇದ್ವಲ್ಲ, ಹಾಲು ಸಾಲ್ತಿರ್ಲಿಲ್ಲ. ಅಮ್ಮ ಊಟ ತರ್ತೀನಿ ಅಂತ ಕಬ್ಬಿನ ಗದ್ದೆಯಿಂದ ಹೊರಗೆ ಹೋಗಿದ್ಲು. ನಾವು ನಮ್ಮ ಪಾಡಿಗೆ ಮಲಗಿದ್ವು. ಯಾರೋ ಸೌಂಡ್ ಮಾಡಿದ್ರು. ಕಣ್ಬಿಟ್ಟು ನೋಡಿದ್ರೆ ಯಾರೋ ಮನುಷ್ಯರಂತೆ. ಚಿರತೆ ಮರಿ ಅಂತ ಕೂಗಾಡ್ತಾ ಇದ್ರು. ನಾವು ಚಿರತೆ ಮರಿಗಳಂತೆ. ನಮ್ಮನ್ನ ಆತಂಕದಲ್ಲೇ ಹಿಡಿದುಕೊಂಡ ಜನ ಕುಡಿಯೋಕೆ ಹಾಲು ಕೊಟ್ರು. ಚಳಿ ಆಗ್ತಿತ್ತು ಅಂತ ಬಾಕ್ಸಲ್ಲಿಟ್ಟು ಸಂತೈಸಿದ್ರು. ಅವರು ಅರಣ್ಯ ಇಲಾಖೆ ಜನರಂತೆ. ನಮ್ಮನ್ನ ನೋಡ್ಕೊಳ್ಳೋದೇ ಅವರ ಕೆಲಸ ಅಂತೆ. ಡಿಎಫ್ಒ ಸೌರವ್ ಕುಮಾರ್, ಡಿಆರ್ಎಫ್ಒ ಶಂಕರ್ ಹಾಗೆಯೇ ಸಿಬ್ಬಂದಿ ನಮಗೆ ಆರೈಕೆ ಮಾಡಿ ತಾಯಿ ಜೊತೆ ಸೇರಿಸೋದಕ್ಕೆ ತೀರ್ಮಾನಿಸಿದ್ರು. ಆಗ ನಮಗೆ ನೆಮ್ಮದಿ ಅನಿಸ್ತು. ನಮ್ಮ 3 ಮರದ ಪೆಟ್ಟಿಗೆಯಲ್ಲಿಟ್ಟು ನಾವು ಇದ್ದ ಜಾಗದಲ್ಲೇ ನಮ್ಮನ್ನ ಬಿಟ್ಟು ಹೋದ್ರು. ನಮಗೆ ಹಸಿವಾಗಿ ಕಿರುಚಾಡ್ತಿದ್ವು. ಅಮ್ಮ ಬಂದು ನಮ್ಮನ್ನ ಬಾಯಲ್ಲಿ ಕಚ್ಕೊಂಡು ಹೋದ್ಲು. ಆದರೆ ಇಬ್ಬರನ್ನ ಕರ್ಕೊಂಡು ಹೋದ್ಮೇಲೆ ಅಮ್ಮನಿಗೆ ಭಯ ಆಗಿತ್ತು. ಅಲ್ಲಿ ಬಾಕ್ಸ್ ಮಾಡಿದ್ರು, ಲೈಟ್ ಹಾಕಿದ್ರು. ಜನ ನಮ್ಮನ್ನ ಹಿಡಿದು ಬಿಡ್ತಾರೆ ಅಂತ ಮತ್ತೆ ಹೋಗಿ ಅಕ್ಕನನ್ನ ಕರೆ ತರೋ ಧೈರ್ಯ ಮಾಡಲಿಲ್ಲ ಅಮ್ಮ. ಹಾಗೆ ನಾವು 6 ದಿನ ಒಂದು ಪೊದೆಯಲ್ಲಿ ಅಡಗಿ ಕೂತಿದ್ವು. 6 ದಿನದ ಬಳಿಕ ಅಕ್ಕ ಅಳೋ ಶಬ್ದ ಕೇಳಿಸ್ಕೊಂಡ ಅಮ್ಮ ಅವಳನ್ನ ನಮ್ಮ ಜೊತೆಗೆ ಕರ್ಕೊಂಡು ಬಂದ್ಲು. ಈಗ ನಾವು ನಮ್ಮ ಅಮ್ಮನ ಜೊತೆಗೆ ಖುಷಿಯಾಗಿದ್ದೀವಿ. ಸೊ ಫಸ್ಟ್ ಡೇನೆ ನಮಗೆ ಸ್ಲೈಟ್ ಸಕ್ಸಸ್ ಸಿಕ್ತು. ಫಸ್ಟ್ ಡೇ ತಾಯಿ ಬಂದು ಚಿರತೆ ಮರಿ ತಗೊಂಡು ಹೋದ್ರು. ಸೆಕೆಂಡ್ ಡೇ ಬಂದಿಲ್ಲ. ಥರ್ಡ್ ಡೇ ಇನ್ನೊಂದು ಮರಿ ತಗೊಂಡು ಹೋದ್ರು ಸೇಮ್ ಪ್ಲೇಸಿಂದ. ಆಮೇಲೆ 4th ಡೇನೂ ತಗೊಂಡು ಹೋಗಿಲ್ಲ. ಆ ದಿನ ಬೆಳಿಗ್ಗೆ ಹಾಲು ಕೊಟ್ಟಿದ್ದೀವಿ, ಮಧ್ಯಾಹ್ನ ಕೊಟ್ಟಿಲ್ಲ. ಸೊ ದ್ಯಾಟ್ ಅವರು ಸ್ವಲ್ಪ ಸೌಂಡ್ ಮಾಡ್ತಾರೆ. ಅಲ್ಲಿ ಹಾಕಿದ್ದೀವಿ. 7ನೇ ದಿನ ನಮ್ಮ ಎಲ್ಲ ಪ್ರಯಾಸ ಏನಿದೆ ಅದ ನಂತರ 3ನೇ ಮನೆಯವರು ತಗೊಂಡು ಹೋಗಿದ್ದಾರೆ. ಇಬ್ಬರನ್ನು ಕರ್ಕೊಂಡು ಹೋದ್ಮೇಲೆ ನಮ್ಮ ಅಮ್ಮ ಮತ್ತೆ ಕಬ್ಬಿನ ಗದ್ದೆಗೆ ಹೋಗ್ಲಿಕ್ಕೆ ಭಯಪಟ್ಟಿದ್ಲು. ಆಮೇಲೆ ಅರಣ್ಯ ಅಧಿಕಾರಿಗಳು ನಾಯಿ ಕರ್ಕೊಂಡು ಬಂದು ನಮ್ಮ ಜಾಡು ಹಿಡಿದು ಬಂದ್ರಂತೆ. ಆಮೇಲೆ ಅದೇನೋ ನಮ್ಮ ತಲೆ ಮೇಲೆ ಡ್ರೋನ್ ಅಂತ ಹಾರಿಸಿ ನಾವು ಎಲ್ಲಿದ್ದೀವಿ ಅಂತ ನೋಡ್ಕೊಂಡು ಅಕ್ಕನನ್ನ ಕರೆ ತಂದು ಇಟ್ಟು ಹೋಗಿದ್ರು. ಅಕ್ಕನ ಅಳು ಕೇಳಿಸ್ಕೊಂಡ ಅಮ್ಮ ಮೆಲ್ಲನೆ ಹೋಗಿ ಎತ್ಕೊಂಡು ಓಡ್ ಬಂದ್ಬಿಟ್ಲು. ಅರಣ್ಯ ಇಲಾಖೆ ಮತ್ತೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಒಬ್ಬ ಮೂಕ ಪ್ರಾಣಿಯ ದನಿಯಾಗಿ ಅವರ ರಕ್ಷಣೆಗೆ, ಅವರ ಕುಟುಂಬದ ರಕ್ಷಣೆಗೆ ಅವರು ಧಾವಿಸಿದ್ದಾರೆ. ಇದು ಎಷ್ಟು ಒಳ್ಳೆಯ ಸಂದೇಶ. ಎಲ್ಲರೂ ಜನಗಳ ಬಗ್ಗೆ, ಜನಗಳ ಸ್ವಾರ್ಥಕ್ಕೆ ಬಗ್ಗೆ ನಾವು ನೋಡ್ತೇವೆ. ಆದ್ರೆ ನಾವು ಸಹ ಪ್ರಾಣಿಗಳಿಗಾಗಿ ಇದ್ದೀವಿ ಅಂತೇಳಿ ಅರಣ್ಯ ಇಲಾಖೆ ಕೆಲಸ ಮಾಡಿದೆ. ಅದರಲ್ಲೂ ಕಾಡು ಪ್ರಾಣಿಗಳು. ಸೊ ನಾವು ಕೋ ಎಕ್ಸಿಸ್ಟೆನ್ಸ್, ಮಾನವರು ಮತ್ತೆ ಪ್ರಾಣಿಗಳು ಜೊತೆಯಾಗಿ ಬಾಳ್ಬೇಕಾಗ್ತದೆ. ನಾವಿಬ್ರು ಗಂಡು, ಒಬ್ಳು ನಮ್ಮ ಅಕ್ಕ. 3 ಅಮ್ಮನ ಜೊತೆಗೆ ಸುಖವಾಗಿದ್ದೀವಿ. ಅರಣ್ಯ ಸಿಬ್ಬಂದಿ ನಮ್ಮನ್ನ ಚೆನ್ನಾಗಿ ನೋಡ್ಕೊಂಡ್ರು. ನಮ್ಮ ತಾಯಿ ಹೆದರ್ಕೊಂಡಿದ್ರು. ಆದ್ರೆ ಅರಣ್ಯ ಅಧಿಕಾರಿಗಳು ನಮ್ಗೆ ಏನು ತೊಂದರೆ ಮಾಡದೆ ಒಟ್ಟಿಗೆ ಸೇರಿಸಿದ್ರಲ್ಲ, ಅದೇ ಖುಷಿ. ಥ್ಯಾಂಕ್ ಯು ಸರ್. ನಿಮ್ಗೂ ಒಳ್ಳೇದಾಗ್ಲಿ. ನಾವಿನ್ನ ನಿಮ್ಮನೆ ಕಡೆ ಬರಲ್ಲ. ಕೃಷ್ಣ ಬೀಡು, ನ್ಯೂಸ್ 18 ಹಾಸನ.